ಪ್ಲೇಸ್ ಊಟಿ. ಊಟಿಲಿ ಪಾರ್ಟಿ. ಸೊ ಊಟಿಗೆ ಹೋಗ್ತಾ ಇದೀವಿ. 3 days ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಇವಾಗ ಹೋಗೋಣ ಊಟಿಲಿ 3 days ಏನೇ ನೋಡ್ತೀವಿ, ಹೇಗಿತ್ತು ವೆದರ್, ಪ್ರತಿಯೊಂದು ಅಪ್ಡೇಟು. ಇವಾಗ ಕ್ರಿಸ್ಮಸ್ ಲೀವ್ ಬಂದಿತ್ತಲ್ಲ, ಸೊ ಕ್ರಿಸ್ಮಸ್ ಟೈಮಲ್ಲಿ ಹೋಗ್ತಾ ಇದೀವಿ ನಾವು. ಸೊ ಇವಾಗ ಮೈಸೂರು ಹೈವೇಲಿ ಹೋಗ್ತಾ ಇದೀವಿ. ನನ್ನ ಹಸ್ಬೆಂಡ್ ಓಡಿಸ್ತಾ ಇದ್ದಾರೆ. ನಮ್ಮ ಪಾಪು ಸ್ಲೀಪಿಂಗ್, ಪಾಪು ಹಿಂದೆ ಮಲಗಿದಾನೆ. ಸೊ ಮಾರ್ನಿಂಗ್ ನಾವೆದ್ದೆ ಹೊರಟಿದ್ದು 5:30 ಅಲ್ವಪ್ಪ, 5:30ಗೆ ಬಿಟ್ವಿ. ಸೊ ಇವಾಗ ಹೋಗ್ತಾ ಇದೀವಿ. ಎಷ್ಟೊತ್ತಿಗೆ ಊಟಿ ರೀಚ್ ಆಗ್ತೀವಿ ನೋಡೋಣ. ಬಟ್ ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಳ್ತೀವಿ ನಾವು ಬ್ರೇಕ್ಫಾಸ್ಟ್ಗೆ ಅಂತ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ಆನ್ ದ ವೇ ಒಂದು 10-15 minutes ಎಲ್ಲಾದರೂ ನಿಲ್ಸಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀವಿ. ಸೊ ಬನ್ನಿ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ, ಏನು ಮಾಡ್ತೀವಿ. ಸೊ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಡ್ತಾ ಹಾಕ್ತೀನಿ. ಫಾರ್ 3 days ನಾವು ಪ್ಲಾನ್ ಮಾಡಿರೋದು. ಸೊ ಎಲ್ಲಿ ಸ್ಟೇ ಆಗಿದ್ವಿ, ಅದ್ರ ಬಜೆಟ್ ಎಷ್ಟು, ಬಿಕಾಸ್ ಸ್ಟೇನೇ ನಾವು ತುಂಬ ಹುಡುಕಿದ್ದೀವಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹುಡುಕಿ ಚೂಸ್ ಮಾಡಿದ್ದೀವಿ. ಸೊ ಹಾಗಾಗಿ ನೋಡೋಣ ಎಲ್ಲಿ ಸ್ಟೇ ಆಗ್ತೀವಿ, ಸೊ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ತೀವಿ 3 days ಅಲ್ಲಿ ಅನ್ನೋದು ನೆಕ್ಸ್ಟ್ 3 days ಕಂಟಿನ್ಯೂ ಮಾಡೋಣ. ಇದು ಬ್ಯಾಂಗ್ಳೂರ್ ಟು ಮೈಸೂರು ಹೈವೇಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಹಾಗೆ ಈಗ ಆಲ್ಮೋಸ್ಟ್ ಈಗ ಮೈಸೂರು ರೀಚ್ ಆದ್ವಿ. ಮೈಸೂರು ನಾವು ರೀಚ್ ಆಗಿದ್ದು 7:30 ಆಗಿತ್ತು. ಸೊ ಮೇನ್ ಐಕಾನ್ ಮೈಸೂರು ಅಂದರೆ ಮೈಸೂರು ಪ್ಯಾಲೇಸ್. ಸೊ ಇದು ನಮ್ಮ ಪ್ಯಾಲೇಸ್. ನಾವು ಅಲ್ಲೇ ನಿಲ್ಲಿಸಿ ಒಂದು ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ. ಅಲ್ಲೇ ಇತ್ತಲ್ಲ, ಈ ಕಡೆ ಸೈಡ್ ರೋಡ್ ಕ್ರಾಸ್ ಮಾಡಿ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ. ಸೊ ನಾನು ಇಡ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೆ, ಏನೂ ರೆಡಿ ಆಗಿರಲಿಲ್ಲ, ಹಾಗಾಗಿ ಬಂದಿದ್ವಿ. ಆಮೇಲೆ ರೆಡಿ ಆಗೋಣ ಕಾರಲ್ಲೇ ಅಂತ. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹಾಗೆ ಮುಂದೆ ಬಂದ್ವಿ. ಆಲ್ಮೋಸ್ಟ್ ಗುಂಡ್ಲುಪೇಟೆ ನಿಯರ್ ಬಂದಾಗ ಈ ರೀತಿಯಾಗಿ ಫುಲ್ಲು ಸನ್ಫ್ಲವರ್ದು ಸುತ್ತ ಎಷ್ಟೊಂದು ತೋಟಗಳಿರುತ್ತೆ. ಬಟ್ ಇದು ಹಾಗೆ ಹೋಗಿ ಫೋಟೋಸ್ ಎಲ್ಲ ತೊಗೊಳೋದು, ವಿಡಿಯೋಸ್ ತೊಗೊಳೋದು ಅಲೋ ಮಾಡಲ್ಲ. ಪರ್ ಹೆಡ್ಡು 20 rupees ಪೇ ಮಾಡಬೇಕು. ಆ ಥರ ಮಾಡ್ಕೊಂಡು ಬೇಕಾದ್ರೆ ನೀವು ಹೋಗಿ ಫೋಟೋಸು ಅಥವಾ ವೀಡಿಯೋಸ್ ಏನು ಬೇಕು ನೀವು ಮಾಡ್ಕೊಂಡು ಬರ್ಬೋದು. ಬಟ್ ಹೂಗಳನ್ನ ಕೀಳೋ ಥರ ಇರಲ್ಲ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಹೋಗಿದ್ವಿ, ಅಲ್ಲಿ ತುಂಬ ಚೆನ್ನಾಗಿತ್ತು. ಸೊ ನನ್ನ ಮಗುಗೆ ಹೇಳಿದೆ, ಸನ್ ಯಾವ ಡೈರೆಕ್ಷನಲ್ಲಿರುತ್ತೋ ಫ್ಲವರ್ ಕೂಡ ಅದೇ ಡೈರೆಕ್ಷನ್ ಟರ್ನ್ ಆಗುತ್ತೆ ಅಂತ. ಸೊ ತೋರಿಸ್ತಾ ಇದ್ದ, ಮಮ್ಮಿ ಸನ್ ಆ ಕಡೆ ಇದೆ, ಅದಕ್ಕೆ ಫ್ಲವರ್ ಕೂಡ ಆ ಕಡೆ ರೊಟೇಟ್ ಆಗಿದೆ ಅಲ್ವಾ ಮಮ್ಮಿ ಅಂತ. ಸೊ ಅವನಿಗೂ ತುಂಬ ಖುಷಿ ಆಯಿತು. ಸೊ ಒಳ್ಳೊಳ್ಳೆ ಫೋಟೋಸು ವಿಡಿಯೋಸು ಇಲ್ಲೆಲ್ಲ ಕ್ಲಿಕ್ ಮಾಡ್ಕೊಂಡು ಹಾಗೆ ಮುಂದೆ ಹೋಗೋಣ ಅಂತ ಹೊರಟ್ವಿ. ಬಟ್ ಇದು ಮಾತ್ರ ಸಖತ್ ಸ್ಪಾಟ್ ಅದು. ಏನೇನು ಟಿಕೆಟ್ ತಗೊಳ್ಬೇಕಾ? ಹಾಂ, ಟಿಕೆಟ್ ತಗೊಂಡು ಹೊರಗಡೆ ಹೋಗೋದು. ಹೌದಾ? ಆಮೇಲೆ ಅನಿಮಲ್ಸ್ ತೋರಿಸೋಣ ಬನ್ನಿ. ಅನಿಮಲ್ಸ್ ತೋರಿಸ್ತೀರಾ? ಏನು ಯಾವ ಥರ ಅನಿಮಲ್ಸ್ ಇರುತ್ತೆ ನಿಂಗೆ ಹೇಳಿ. ನಮಗೂ ಹೇಳ್ಕೊಡಿ ಯಾವ ಥರ ಅನಿಮಲ್ಸ್ ಇದೆ ಅಂತ. ಎಷ್ಟು ಜನ ಬರ್ತಿದ್ದಾರೆ ನೋಡಿ ಆ ಕಡೆ. ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ನಾವು ಹೋಗ್ತಾ ಇದೀವಿ ಇವಾಗ ಊಟಿಗೆ. ಫಾಸ್ಟ್ ಆಗೋದು. ಬಂಡೀಪುರ ಎಂಟ್ರಿ. ಬಂಡೀಪುರ ಚಿನ್ನಿ, ಇಲ್ಲಿ ಲಯನ್ಸ್ ಇವೆಲ್ಲ ಬರುತ್ತೆ ನೋಡ್ಕೊಳ್ಳಿ. ಈಗಲೇನಾ ಬಂಡೀಪುರ? ಬಂಡೀಪುರ ನೋಡ, ಅದೇನೋ ಲಯನ್ ಎಲ್ಲ ತೋರಿಸ್ಬಿಡ್ತೀನಿ ಅಂತಿದ್ದಾರೆ ನಿಮ್ ಡ್ಯಾಡಿ. ಸಿಗುತ್ತೆ, ನಾವು ಲೇಟ್ ಆಗಿ ಬಂದಿದ್ದೀರಿ, ಸ್ವಲ್ಪ ಅರ್ಲಿ ಮನೆಗೆ ಬಂದ್ರೆ ಊಟಕ್ಕೆ ಗೀಟಕ್ಕೆ ಅಂತ. ಅಟ್ಲೀಸ್ಟ್ ನೀವು ಬಂದಿರೋದಕ್ಕೆ ಆದ್ರೆ ಒಂದಾರ ಅನಿಮಲ್ ತೋರಿಸ್ಬಿಡ್ರಿ. ಸರಿ ಆಯ್ತು, ನೋಡ್ತೀನಿ, ತೋರಿಸ್ತೀನಿ, ನಾನು ತೋರಿಸ್ತೀನಿ. ಏನದು? ಡೀರ್ ನೋಡ್ದ ಡೀರ್ಸ್? ಪರವಾಗಿಲ್ಲ, ಅಂತ ನಿಮ್ ಡ್ಯಾಡಿ ಡೀರ್ಸ್ ನ ತೋರಿಸ್ಬಿಟ್ಟು ಕಾಣು. ಎಷ್ಟೊಂದು ಅಲ್ಲ ಮುದ್ದು, ಇದು ಕೃಷ್ಣ ಮೃಗ ಅಂತಾರ ಏನು? ಬರೀ ಡೀರ್ಸ್ ಏನ ಕೃಷ್ಣ ಮೃಗ? ನಾವು ತಡಿ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂತೀನಿ. ಎಷ್ಟು ಚೆನ್ನಾಗಿ ನಿಂತಿತ್ತು. ಹೆಂಗಿತ್ತು ಸೋನಾ? ಚೆನ್ನಾಗಿತ್ತು. ಸೂಪರಾ? ಅಲ್ಲಿ ಬೋರ್ಡ್ ಹಾಕಿದ್ರು ನೋ ಫೋಟೋ ಅಂತ. ಹಾಕಿದ್ರಾ? ಅಯ್ಯೋ ಶಿಟ್, ನಾನು ತೆಗ್ದ್ಬಿಟ್ನಲ್ಲ ಕಂದಮ್ಮ, ಮಾಡ್ಬಾರ್ದಲ್ಲ ಹಂಗೆ. ಸೊ ಬಂಡೀಪುರ ಗಾನ್. ನಾವು ನೋಡಿದೇನೇನ್ ಚಿನ್ನಿ? ಬರೀ ಡಿಯೋರ್ ನೋಡಿದ್ವಲ್ಲ, ನೋಡಿಲ್ಲ. ಸೊ ಇವಾಗ ಬಂಡೀಪುರ ಫಿನಿಶ್ ಮಾಡಿ ಹೋಗ್ತಾ ಇದೀವಿ. ತಮಿಳ್ನಾಡು ಅಂಡ್ ಕರ್ನಾಟಕ ಬಾರ್ಡರ್ ಅಲ್ವೇನ್ರಿ? ಇಲ್ಲೇನಾ ಅಥವಾ ಇನ್ನ ಮುಂದೆನಾ? ಮುಂದೆ ಇದೆ ವಿಸಿಟ್ ಕರ್ನಾಟಕ ಅಗೇನ್ ಇದೆ. ಇಷ್ಟೇನಾ? ರೂಮ್ ಇಲ್ಲಿ ನೋಡು, ಕರ್ನಾಟಕ ಇದೆ. ಬಾರ್ಡರ್ ಕರ್ನಾಟಕ ಅಲ್ಲಿ ಮುಂದೆ ಚೀನಾ, ಅಲ್ಲಿ ಕಾಣಿಸ್ತಿದೆ ನೋಡು. ಇದೆ ಇಷ್ಟೇ ಚೀನಾ. ಕರ್ನಾಟಕ ಇದಾದ್ಮೇಲೆ ತಮಿಳ್ನಾಡು ಅಲ್ಲಿದೆ ನೋಡಿ, ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್ ಅಂತ. ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡ್. ಮಂಕಿ ನೋಡ್ತೀನಿ ಹೆಂಗ್ ಕೂತಿದ್ದ ಮೇಲೆ, ಕೈ ತೆಗ್ದ ಮೇಲೆ ನೋಡು. ಆ ಕಡೆ ಈ ಕಡೆ ಎರಡು ಪಕ್ಕ
ಮಧುಮಲೈ ಇವಾಗ ಅಲ್ಲ ಅಲ್ಲಿ ಅಲ್ಲಿ ಮಧುಮಲೈ ಹೆಂಗಿದೆ ಎತ್ಕೋ ಇದು ಚಂಗ ತಾರತೆ ಮಧು ಆ ಕಡೆ ಏನಕ್ಕೆ ಅಂತ ಕರ್ನಾಟಕ ಗಾಡಿ ಹಾಗೆ ಚಿತ್ರ ಆಗುತ್ತೆ. ಫುಲ್ ಬಿಸಿಲಿತ್ತು ಗೈಸ್ ಬರುವಾಗ. ಇವಾಗ ಇನ್ನ 12 o'clock ಈ ವೆದರ್ ಇದೆ ಊಟಿಲಿ. ಹಿಂಗಿದೆ ನೋಡಿ. ಮುದ ಹೆಂಗ ಅನಿಸ್ತಾ ಇದೆ ಮುದ ಸಡನ್ ಚೇಂಜ್ ಆಫ್ ವೆದರ್. ಮಾತೆ ಬರುತ್ತಿಲ್ಲ. ಮಾತೆ ಬರ್ತಿಲ್ಲ ದಿವಸ ನಿನ್ಗೆ. ಮಾತೆ ಬರ್ತಾ ಇಲ್ಲ. ನಿಂಗೂ ಮಾತು ಬರ್ತಾ ಇಲ್ವಾ? ನಿಂಗೆ ಇವರೆಲ್ಲ ಸಫಾರಿ ಅವರಾ? ಏನ್ ಜೀಪಾ? ವಾ ಜೀಪೆ. ಫುಲ್ ಇವಾಗ ಹೇರ್ ಪಿನ್ ಬೆಂಡ್ ಸ್ಟಾರ್ಟ್ ಆಗ್ತಾ ಇದೆ. ಹೋಗ್ತಾ ಇದೀವಿ. ಜಸ್ಟ್ 20 kilometers ಇದೆ ಊಟಿಗೆ. ಬಟ್ ಟೈಮ್ ತೋರಿಸ್ತಾ ಇರೋದು ಎಷ್ಟು ಗೊತ್ತಾ? 1 hour. ಇವಾಗ ಆ ಬೆಟ್ಟಕ್ಕೆ ಹೋಗ್ತಾ ಇದೀರಾ? ಆ ಬೆಟ್ಟಕ್ಕೆ ಹೋಗ್ತೇವೆ. ಅಲ್ಲಿಂದ 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 ಅಷ್ಟೇ ಅಲ್ಲಿ ನೋಡಿ ಅಲ್ಲಿ ಹೋಗ್ತದೆ ಗಾಡಿಗಳು. ಬೆಟ್ಟ ಕಾಣಿಸ್ಲಿಲ್ಲ ಬಿಡು. ಕೈ ತೆಗಿ ಪಾಪ ಬಾಯಿಂದ ಇನ್ಫೆಕ್ಷನ್ ಆಗುತ್ತೆ. 0.5 ಯಾಕೋ ವರ್ಕ್ ಆಗ್ತಲ್ಲ ನಿಂದು. ಅಮ್ಮನ್ ಸೈಡು ಗೈಸ್ ಫೈನಲಿ ವಿ ರೀಚ್ಡ್ ಊಟಿ. ಹೋಗ್ತಾ ಇದೀವಿ. ಇನ್ನಂದ್ರೆ 4-5 kilometers ಇದೆ. ಬಟ್ ಆನ್ ದ ವೇನೆ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿದೆ. ಪ್ಲಸ್ ಇಲ್ಲಿ 36 ಬೆಂಡ್ಸ್ ಇದೆ ಅಲ್ಲ? 36 ಬೆಂಡ್ಸ್ ಅಲ್ಲ? ಅಲ್ಲ ಬೆಂಚ್ ಅಂದ್ರೆ ಏನ್ ಇರ್ತೀನಿ? ಹೇರ್ ಪಿನ್ ಬೆಂಡ್. ಬಿಕಾಸ್ ಆ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ ಇರುತ್ತೆ. ಮತ್ತೆ ಹೊಸದಾಗಿ ಕಲ್ತಿರ್ತಾರಲ್ಲ ಅವ್ರು ಬರ್ಬೋದಾ? ಅವ್ರ ಕಷ್ಟ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡ್ರೈವರ್ ಬಂದ್ರೆ ಬೆಸ್ಟ್. ಎಕ್ಸ್ಪೀರಿಯನ್ಸ್ ಇರೋರಿಗೆ ಬೆಸ್ಟ್. ಬಿಕಾಸ್ ಇದು ಏರ್ ಪಿನ್ ಇದೆಯಲ್ಲ ಹಿಂಗ್ ಹೋಗ್ಬೇಕು. ಸಡನ್ ಅಪ್ಪಲ್ಲೇ ಕರ್ವ್ಸ್ ಇರುತ್ತೆ. ಇದು ಹೊರನಾಡ್ಗಿಂತ ಡೇಂಜರ್ ಅಲ್ಲ? ಹೊರನಾಡಲ್ಲಿ ನಮ್ಗೆ ಸ್ವಲ್ಪ ದೂರ ಕರ್ವ್ ಸಿಗುತ್ತೆ. ನೋಡೋ ಊಟಿ 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 ಪಾಟಿ. ಹೆಂಗೆ ಕ್ಲೌಡ್ ತುಂಬಿದೆ ನೋಡಿ ಚಿನ್ನ ಬೆಟ್ಟ ಮೇಲೆ. ವಾ ನೋಡಿ ಪುಟ್ಟ ಮನೆಗಳು ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಗಾಡಿ ಲೋಡ್ ಗಾಡಿ ರೋಲ್ಲ ನೋಡಿ ಎಳೆಯಲ್ಲ ಒಬ್ಬೊಬ್ರದ್ದು. ಅವ್ರದಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ನೋಡಿ. ಸ್ಟಕ್ ಆಗ್ಬಿಟ್ಟಿದೆ ಅವ್ರದ್ದು ಪಾಪ. ನಾನು ಮೇನ್ ಊಟಿಗೆ ಬಂದಿರೋ ಇಂಪಾರ್ಟೆನ್ಸ್ ಏನ್ ಗೊತ್ತಾ? ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿದೆ. ಟೀ ಪ್ಲಾಂಟೇಶನ್ ಅಲ್ಲಿ ಒಂದ್ ಒಳ್ಳೆ ಫೋಟೋ ತಗೊಳ್ಬೇಕಷ್ಟೇ. ಏನದು? ಓಕೆ ಡನ್. ಡ್ಯಾಡಿ ಡನ್ ಅಂದಿದೆ. ನೀವ್ ಬರದ ಕಾದಂಬರಿ. ಆಮೇಲೆ ಇನ್ನೊಂದ್ ಯಾವ್ದೋ ಹಾಡ್ ಮಾಡಿದಾರಲ್ಲ? ಯಾವ್ದು ಇನ್ನೊಂದ್ ಯಾವ್ದೋ ಮಾಡಿದ್ದಾರೆ. ಒಂದೇ ಉಸಿರಂತೆ. ಊಟಿ ಊಟಿ ಅಂತ ಅದನ್ನು ಇಲ್ಲ ಫ್ರೆಂಡ್ಸ್ ಮಾಡಿರೋದು. ಊಟಿಯಲ್ಲಿ ಪಾಟಿ ಪಾಟಿ. ನೀವು ಮ್ಯಾಪ್ ನೋಡ್ತೀರಾ? ಇದನ್ನೇ ನೋಡ್ತೀರಾ? ನೋಡ್ತೀನಿ. ಗೈಸ್ ಊಟಿಲಿ ವೆದರ್ ತುಂಬಾ ಕೋಲ್ಡ್ ಆಗಿರುತ್ತೆ ಅನ್ಕೊಂಡಿದ್ವಿ. ಬಟ್ ನೋ, ಆರಾಮಾಗಿದೆ ಟೆಂಪರೇಚರ್. ನಾರ್ಮಲ್ ಟೆಂಪರೇಚರ್ ಇದೆ ಅಲ್ವಾ ಮಧು? ವಾಟ್ ಯು ಫೀಲ್? ತುಂಬಾ ಬಿಸಿಲು ಅನಿಸ್ತಿದೆ? ಥಂಡಿ ಅನಿಸ್ತಿದ್ಯಾ? ಸ್ವಲ್ಪ ಬಿಸಿಲು ಇದೆ. ಬಿಸಿಲು ಇದೆ ಅಲ್ವಾ? ಅನ್ಕೊಂಡಿದ್ದಷ್ಟೇ ಇದೆ. ಬಟ್ ಬಾಡಿ ಎಲ್ಲ ತಣ್ಣಗೆ ಆಗ್ತಾ ಇದೆ. ಬಟ್ ಫಾಗ್ ಏನೋ ಕ್ಲಿಯರ್ ಆಗಿರ್ಬೋದು. ಅದರಿಂದ ಚೆನ್ನಾಗಿದೆ. ಈ ತರ ಪ್ಲಾಂಟ್ಸ್ ಈ ಕಡೆನೆ ಅಲ್ವಾ ಜಾಸ್ತಿ ಸಿಗುತ್ತೆ. ಈ ತರ ಉದ್ದುದ್ದಕ್ಕೆ ಚೆನ್ನಾಗಿದೆ. ಪ್ಲಸ್ ಇವ್ರ ಮನೆಗಳೆಲ್ಲ ಬೆಟ್ಟದ ಮೇಲೆ ಇರುತ್ತೆ. ಕಲರ್ ಮನೆ. ಇವ್ರು ಯಾರು ಸುಮ್ನೆ ನಮ್ ತರ ವೈಟ್ ಕಲರ್ಸ್ ತರ ಲೈಟ್ ಕಲರ್ಸ್ ಹೊಡ್ಸಲ್ಲ. ಡೀಸೆಂಟ್ ಕಲರ್ ಇಲ್ಲ, ಡಾರ್ಕ್ ಕಲರ್ಸ್. ಹೌದೌದು, ಡಾರ್ಕ್ ಕಲರ್ಸ್. ನಂಗೆ ಈ ಪ್ಲಾಂಟ್ಸ್ ತುಂಬಾ ಇಷ್ಟ. ನೋಡಕ್ ಚೆನ್ನಾಗಿ ಕಾಣಿಸುತ್ತೆ. ಈ ಟ್ರೀ ಲಾಂಗ್ ಇರುತ್ತಲ್ಲ. ಪೈನ್ ಟ್ರೀ. ನಾವು ಫಸ್ಟ್ ಹೋಗಿದ್ದ ಪ್ಲೇಸು ಬೊಟಾನಿಕಲ್ ಗಾರ್ಡನ್ ಊಟಿಯಲ್ಲಿ. ಸೊ ಇದೇ ಬೊಟಾನಿಕಲ್ ಗಾರ್ಡನ್ ನೋಡಿ ಸಿಕ್ಕಾಪಟ್ಟೆ ಕ್ರೌಡೆಡ್ ಇತ್ತು. ಬಿಕಾಸ್ ಎಲ್ಲರಿಗೂ ಹಾಲಿಡೇಸು ಮತ್ತು ಕೆಲವೊಂದು ಮಕ್ಕಳೆಲ್ಲ ಸ್ಕೂಲಿಂದೆಲ್ಲ ಬಂದಿದ್ರು ಟ್ರಿಪ್ಗೆ. ಹಾಗಾಗಿ ಸ್ವಲ್ಪ ಕ್ರೌಡೆಡ್ ಅಂತ ಅನಿಸ್ತಾ ಇತ್ತು. ಇದೇ ಫಸ್ಟ್ ಪ್ಲೇಸ್. ನಾವು ಊಟಿಗೆ ಆಲ್ಮೋಸ್ಟ್ 12 o'clock ಅಷ್ಟರಲ್ಲಿ ರೀಚ್ ಆಗಿದ್ವಿ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ಸು ಮತ್ತು ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ನಿಲ್ಲಿಸ್ಕೊಂಡು ಬಂದ್ವಲ್ಲ, ಹಾಗಾಗಿ
12 ಆಯಿತು. ಇಲ್ಲ ನೀವೇನು ಬ್ರೇಕ್ಫಾಸ್ಟ್ ತಿನ್ಕೊಳ್ಳಲ್ಲ ಡೈರೆಕ್ಟ್ ಬರ್ತೀವಿ ಅಂತಂದರೆ ನೀವು 10 ಅಥವಾ 11 ಅಷ್ಟರಲ್ಲಿ ರೀಚ್ ಆಗ್ತೀರಾ. ಸೊ ನಾವು ಬ್ರೇಕ್ಫಾಸ್ಟ್ ತೊಗೊಂಡು ಮಗು ಇರೋದ್ರಿಂದ ನಾವು ಸ್ವಲ್ಪ ಅವನು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಆರಾಮಾಗಿ ನಿಧಾನಕ್ಕೆ ಬಂದ್ವಿ. ಸೊ ಇದು ಕಾಸ್ಟು ಒಬ್ಬೊಬ್ಬರಿಗೆ 100 ರುಪೀಸ್ ಇರುತ್ತೆ. ಮಕ್ಕಳೇನಾದರೂ ಮೋರ್ ದೆನ್ 5 ಇಯರ್ಸ್ ಇದ್ದರೆ ಅವ್ರಿಗೆ 50 ರುಪೀಸ್. ಬಟ್ ನಮ್ಮ ಪಾಪು ಇನ್ನೂ 4.5 ಇಯರ್ಸ್ ಇದ್ದ, ಸೊ ಅವ್ನಿಗೇನು ಟಿಕೆಟ್ ತೊಗೊಳಕ್ಕೆ ಹೋಗಲಿಲ್ಲ. ಪಾಪ ಫಸ್ಟ್ ಊಟ ಮಾಡ್ಕೊ ಕೊಡ್ತೀನಿ. ಇಲ್ಲೆಲ್ಲ ಇದು ಈ ಕಡೆನ ಹೋಗ್ಬಿಡನ್ವಾ, ಸ್ವಲ್ಪ ಖಾಲಿ ಇರೋಂಗಿದೆ. ಮತ್ತೆ ಊಟ ತಿನ್ಕೊಂಡು ನೈರತ್ ನೋಡಿ ಹೆಂಗೆ ಸ್ಟಾರ್ ಶೇಪ್ ಥರ ಮಾಡಿದ್ದಾರೆ. ಖುಷಿ ಖುಷಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ. ಹೋಗು ತೋರಿಸಿಲ್ಲ ಬಾಬಾ. ಸೊ ಬೊಟಾನಿಕಲ್ ಗಾರ್ಡನ್ ಅಂತಲೇ ಫುಲ್ ಈ ಥರ ಇದು ಮಾಡಿದರು. ಸೊ ಇದು ತುಂಬ ಇಷ್ಟ ಆಯಿತು. ಫುಲ್ ಗ್ರೀನರಿ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದರೆ ಬೊಟಾನಿಕಲ್ ಗಾರ್ಡನಲ್ಲಿ ಸಪ್ರೇಟ್ ಗಾರ್ಡನ್ ಮಾಡಿದ್ದಾರೆ. ಕ್ಯಾಕ್ಟಸ್ ಗಾರ್ಡನ್, ಇಟಾಲಿಯನ್ ಗಾರ್ಡನ್, ಆ ರೀತಿಯಾಗಿ ಬೇರೆ ಬೇರೆ ಸಬ್ ಡಿವಿಷನ್ಸ್ ಅಂತ ಇರುತ್ತೆ. ಒಂದೊಂದೇ ನೀವು ನೋಡ್ತಾ ಹೋಗ್ಬೋದು ಒಂದು ಕಡೆಯಿಂದ ಹೋದರೆ. ಬಟ್ ಇದು ತುಂಬಾ ದೊಡ್ಡ ಪ್ಲೇಸ್, ಸಿಕ್ಕಾಪಟ್ಟೆ ದೊಡ್ಡದು. ನಾವು ಫುಲ್ ನೋಡಬೇಕು ಅಂತ ಅಂದರೆ ಮಿನಿಮಮ್ ಮೋರ್ ದೆನ್ 2 to 3 hours ಆದರೂ ಬೇಕು. ಬಟ್ ನಾವು 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಅಷ್ಟೂ ಕವರ್ ಮಾಡ್ಕೊಂಡು ಒಂದ್ಸಲ ಬೇಗ ಬರೋಣ ಅಂತ ನೋಡ್ಕೊಂಡು ಬಂದ್ವಿ. ಬಟ್ ಎಲ್ಲದೂ ಅಂತ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಕೆಲವೊಂದೊಂದು ಪ್ಲೇಸ್ ಯಾವ ತುಂಬ ಚೆನ್ನಾಗಿರುತ್ತೆ, ಸೀನಿಕ್ ಆಗಿರುತ್ತೆ ಅಂತ ಪ್ಲೇಸಸ್ ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಸೊ ಇಲ್ಲಿ ಇಂಡಿಯಾ ಮ್ಯಾಪ್ ಫುಲ್ ಹಾಕಿ ಯಾವ್ಯಾವ ಪ್ಲೇಸಸಲ್ಲಿ ಏನೇನು ಬೆಳೀತಾರೆ ಅನ್ನೋದು ಕೂಡ ಹಾಕಿದ್ರ ಕಡೆ, ಅದು ತುಂಬ ಚೆನ್ನಾಗಿತ್ತು. ಸೊ ಇದು ನೀವು ನೋಡ್ಬೋದು, ಇದು ನೋಡ್ತಿದ್ದೀರಲ್ಲ ಅದು ಸ್ಟೆಮ್, ಅದು ಮೋರ್ ದೆನ್ 200 million ಇಯರ್ಸ್ ಅಂತೆ. ಸೊ ಅವ್ರನ್ನ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದು ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನಾವು ಬಂದಿರೋದು ಊಟಿ ಬೋಟ್ ಹೌಸ್. ಹೇಗಿದೆ ಸೋನಾ, ಹೇಗಿದೆ? ಅದು ಹಂಗಲ್ಲ, ಹೆಂಗ್ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ನಾವು. ಸುಮ್ಮನಿರು, ಬಗ್ಬಾರ್ದು ಸೋನು. ಹೇಗಿದೆ ಎಕ್ಸ್ಪೀರಿಯನ್ಸ್ ಬೋಟಿಂಗ್? ಸೂಪರ್. ಸೋನು ಹೇಗಿದೆ? ಸೋನು ಪೆಡ್ಲಿಂಗ್ ಮಾಡಕ್ ನೋಡ್ತಾ ಇದ್ದಾನೆ. ಬಟ್ ಸಕ್ಕತ್ತಾಗಿದೆ ಬೋಟಿಂಗ್. ನಾವು ಊಟಿ ಬೋಟ್ ಲೇಕ್ ಬಂದಿರೋದು. ಸೊ ತುಂಬಾನೇ ಚೆನ್ನಾಗಿದೆ. ಸೊ ಇದನ್ನ ಈ ರೀತಿಯಾಗಿರುತ್ತೆ ಬೋಟಿಂಗ್. ನಾವು ಮಿಡಲ್ ಇದ್ದೀವಿ. ಸೊ ಇದು ನಮ್ಮ ಸೋನು ಅಲ್ಲಿದೆ, ಅಲ್ಲಿ ನೋಡಿ ನೀವು ಕಾಣಿಸ್ತಿರ್ಬೋದು. ಊಟಿದು ಮೇಲ್ಗಡೆ ಚಿಕ್ಕ ಮನೆಗಳಿರ್ತಾವಲ್ಲ ಅದೆಲ್ಲ ಇದೆ. ಸೊ ಇದೆ ಬೋಟ್ ಹೌಸ್. ಈ ರೀತಿಯಾಗಿ ಫುಲ್ಲು ಇಷ್ಟುದ್ದಕ್ಕಿದೆ. ಪ್ಲಸ್ ಆಟಾಡೋಕ್ಕೂ ಕೂಡ ಏನೇನೋ ಥಿಂಗ್ಸ್ ಇದೆ ಬೋಟ್ ಅಲ್ತೇನೆ. ಸೊ ಪರವಾಗಿಲ್ಲ, ಕೊಡ್ಬೋದು. ನಾವು 2 seater ತಗೊಂಡ್ವಿ. 2 seaterಗೆ 350 rupees ಅಲ್ವೇನ್ರಿ? 350 rupees. ಪ್ಲಸ್ ನಮಗೆ ಆ್ಯಕ್ಚುಲಿ ಪಾಪು ಇರೋದ್ರಿಂದ ಅವರು 4 seaterಗೆ ಹೋಗಿ ಪರವಾಗಿಲ್ಲ ಅಂತ ಹೇಳಿ ಹಂಗೆ ಕಳ್ಸಿದ್ರು. ಬಟ್ 350 rupees ಅಂತ ತಗೊಂಡ್ರು. ಸೊ ಹಿಂಗಿದೆ, ಚೆನ್ನಾಗಿದೆ. ಸುತ್ತ ನೋಡಿ ಗ್ರೀನರಿಯಾಗಿ, ಮಧ್ಯದಲ್ಲಿ ನೀರು. ನಮ್ಮ ಹಸ್ಬೆಂಡು ಫುಲ್ ತುಳ್ದಿ ಪೆಡಲ್ನ ಯಪ್ಪ ಸಾಕಾಗೋಗ್ಬಿಟ್ಟಿದೆ ಅಂತಾರೆ. ನಾನು ಸ್ವಲ್ಪ ತಿಳಿದೆ, ಬಟ್ ಐ ಫೆಲ್ಟ್ ಸೋ ಟಯರ್ಡ್. ತುಂಬ ಚೆನ್ನಾಗಿದೆ. ಆ ಪ್ಲಾಂಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಝೂಮ್ ಮಾಡ್ತೀನಿ ನೋಡು, ಡಿಫ್ರೆಂಟ್ ಆಗಿ ಕಾಲಿಟ್ಟಾಗತ್ತೆ. ಊಟಿ ಬೋಟ್ ಹೌಸ್ ಆದಮೇಲೆ ನಾವು ಬಂದಿದ್ದು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್. ಸೊ ಸಕ್ಕದಾಗಿತ್ತು ವ್ಯೂ ಮಾತ್ರ ಇಲ್ಲಿ. ಸೊ ಇಲ್ಲಿ ಟಿಕೆಟ್ ಪ್ರೈಸ್ ಬಂದು ಒಬ್ಬೊಬ್ರಿಗೆ 100 rupees ಇರುತ್ತೆ. ಪಾರ್ಕಿಂಗು 50 rupees ಇರುತ್ತೆ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೀನಿಕ್ ಮಾತ್ರ ಸಕ್ಕದಾಗಿತ್ತು. ಸೊ ಒಳ್ಳೊಳ್ಳೆ ಫೋಟೋಸು, ವೀಡಿಯೋಸು, ಮತ್ತು ಕಣ್ಣಿಗೆ ಅಷ್ಟು ತಂಪು ಅನ್ಸೋದು. ಬಿಕಾಸ್ ಎಲ್ಲಿ ನೋಡಿದ್ರು ಹಸಿರಿರೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ಲೇಸು. ಎಲ್ಲಿ ನೋಡಿದ್ರು ಹಸಿರು ಆ ರೀತಿಯಾಗಿ
ಈ ರೀತಿ ಫ್ಲವರ್ಸ್ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್. ಅಡ್ವೆಂಚರಸ್ ವಾಕ್ ಬೈ ಡ್ಯಾಡ್ ಅಂಡ್ ಸನ್. ಓಬೋ ಓಬೋ ಓಬೋ, ವಾಟ್ ಅಡ್ವೆಂಚರಸ್ ವಾಕ್. ಕಮ್ ಆನ್ ಕಮ್ ಆನ್ ಕಮ್ ಆನ್ ಗೈಸ್. ಇದನ್ನು ಆ್ಯಕ್ಚುಲಿ ಮೇಂಟೈನ್ ಮಾಡ್ತಾ ಇರೋದು ಕರ್ನಾಟಕದವರೇ. ಅದಕ್ಕೋಸ್ಕರ ಇದನ್ನು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಮೈಸೂರು ರಾಜರು ಒಡೆಯರ್ ಇದ್ರಲ್ಲ, ಅವರೇ ಇದನ್ನು ಮೇಂಟೈನ್ ಮಾಡ್ತಾ ಇರೋದು. ಪ್ಲಸ್ ಇಲ್ಲಿ ವರ್ಕ್ ಮಾಡೋರು ಕೂಡ ಆಲ್ಮೋಸ್ಟ್ ಮೋರ್ ದೆನ್ 70% ಆಫ್ ದ ಪೀಪಲ್ ಕರ್ನಾಟಕದವರೇ ಇದ್ದಾರೆ ಇಲ್ಲೆಲ್ಲ ಇದನ್ನು ಮೇಂಟೈನ್ ಮಾಡ್ತಾ ಇರೋರು. ಸೊ ಹಾಗಾಗಿ ಅದಕ್ಕೆ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಅಂತಲೇ ಕರೀತಾರೆ. ಅದಕ್ಕೆ ಅಂತಲೇ ಫೇಮಸ್ ಈ ಪ್ಲೇಸ್ ಪ್ರಸಿದ್ಧವಾಗಿದೆ. ಸೊ ಇದು ಅಲ್ಲಿ ನಾವು ಕೆಳಗಡೆಯಿಂದ ನೋಡಿದ್ವಲ್ಲ, ಇದು ಸೇತುವೆ ಥರ. ಸೊ ಅದ್ರ ಮೇಲೆ ಹತ್ತೋಗ್ತಾ ಇದ್ದೀವಿ. ಸ್ವಲ್ಪ ಶೇಕ್ ಅಂತ ಅನಿಸ್ತಿತ್ತು, ಸ್ವಲ್ಪ ಭಯ ಆಗ್ತಾಯಿತ್ತು. ಬಟ್ ಇಲ್ಲಿ ನಿಂತ್ಕೊಂಡಿದ್ರ ವ್ಯೂ ನೋಡ್ತಿದ್ರಿ ಎಷ್ಟು ಸಖತ್ತಾಗಿತ್ತು ಗೊತ್ತಾ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪ್ಲಸ್ ಈ ವ್ಯೂ ನೀವು ನೋಡ್ತಾ ಇರೋದು ನಮ್ಮ ಸ್ಟೇಯಿಂದ. ಸೊ ಇದು ನಮ್ಮ ಹೋಟೆಲ್. ಸೊ ನಾವು ಈ ರೆಸಾರ್ಟ್ ಅಂತಲೇ ಹೇಳ್ಬೋದು. ಅಲ್ಲಿ ಸ್ಟೇ ಆಗಿದ್ವಿ. ಬಿಕಾಸ್ ಇಂಡೋರ್ ಔಟ್ಡೋರ್ ಗೇಮ್ಸ್ ಕೂಡ ಇತ್ತು, ಮತ್ತು ಫೈರ್ ಕ್ಯಾಂಪ್ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಸೊ ವ್ಯೂ ಮಾತ್ರ ಸಖತ್. ಇದು ಟೈಮ್ ಬಂದು 6 o'clock ಗೈಸ್. ಆಲ್ಮೋಸ್ಟ್ ನಾವು ನಮ್ಮ ಸ್ಟೇಗೆ ರೀಚ್ ಆಗಿದ್ದು 6 o'clock ಆಗಿತ್ತು. ಎಲ್ಲ ಪ್ಲೇಸಸ್, ಬೊಟಾನಿಕಲ್ ಗಾರ್ಡನ್, ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಮತ್ತು ಊಟಿ ಬೋಟ್ ಹೌಸ್ ಮೂರೂ ನೋಡ್ಕೊಂಡು ಬಂದು ಬರೋ ಅಷ್ಟರಲ್ಲಿ ಅಷ್ಟು ಟೈಮ್ ಆಗಿತ್ತು. ಸೊ ಹೋಗಿ ಒಂದು ಕಾಫಿ ಕುಡ್ಕೊಂಡು ಬಂದ್ವಿ. ಅಲ್ಲೇ ಕಾಫಿ ಕುಡಿಯೋ ಅಷ್ಟರಲ್ಲಿ ಮತ್ತೆ ಫುಲ್ ಚೇಂಜ್ ಆಗಿಬಿಟ್ಟಿತ್ತು. ಜಸ್ಟ್ 10-15 ಮಿನಿಟ್ಸ್ಗೆ ವೆದರ್ ಸಿಕ್ಕಾಪಡೆ ಚೇಂಜ್ ಆಗೋದು. ಬಟ್ ತುಂಬಾ ಚೆನ್ನಾಗಿತ್ತು. ಈ ಥರ ಮಕ್ಕಳಲ್ಲಿ ಆಟ ಆಡೋಕ್ಕೆ ಕೂಡ ಇತ್ತು, ಇಂಡೋರ್ ಔಟ್ಡೋರ್ ಗೇಮ್ಸ್ ಕೂಡ. ಸೊ ಪಾಪು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ. ಅಲ್ಲಿ ಟೇಬಲ್ ಟೆನ್ನಿಸ್ ಎಲ್ಲ ಇತ್ತು, ಅದನ್ನು ಆಟ ಆಡಿದ್ರು. ಪ್ಲಸ್ ಸಿಕ್ಕಾಪಡೆ ದೊಡ್ಡ ರೆಸಾರ್ಟು, ತುಂಬ ಚೆನ್ನಾಗಿತ್ತು. ಸೊ ಇದನ್ನು ನಾವು ಹುಡುಕಿ ತೊಗೊಂಡ್ವಿ. ಇದು ಬೇಸ್ಡ್ ಕಾಸ್ಟ್ ಎಲ್ಲ ತುಂಬ ವೇರಿಯೇಷನ್ ಆಗುತ್ತೆ ಬೇಸ್ಡ್ ಆನ್ ದ ಒಕೇಶನ್ ನೀವು ಹೋಗ್ತಾ ಇರಬೇಕಾದ್ರೆ. ಸೊ ನೋಡ್ಕೊಂಡು ಹೋಗುವಾಗ ಬಡ್ಜೆಟ್ ಕೊಡ್ಬೋದು ಇದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೈಟ್ ವ್ಯೂ ಈ ರೀತಿಯಾಗಿತ್ತು. ಫುಲ್ ಲೈಟ್ ಹಾಕಿದ್ರೆ ಎಷ್ಟು ಊಟಿ ಫುಲ್ ಕಾಣಿಸ್ತಾ ಇತ್ತು ನಮಗೆ. ಬಿಕಾಸ್ ಇದು ನಾವು ಸ್ಟೇ ಆಗಿದ್ದ ಪ್ಲೇಸೇ ಹಿಲ್ ಸ್ಟೇಷನಲ್ಲಿ ಇರೋದ್ರಿಂದ, ಸೊ ಮೇಲೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮೇಲ್ಗಡೆ ವ್ಯೂ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗೈಸ್. ಸೊ ನೆಕ್ಸ್ಟ್ ಡೇದು ಇನ್ನೊಂದು ವ್ಲಾಗ್ ಮಾಡ್ತೀನಿ ಪಾರ್ಟ್ 2 ಅಂತ. ಸೊ ದಯವಿಟ್ಟು ನೋಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಪಾರ್ಟ್ 2ಗೆ ವೆಯ್ಟ್ ಮಾಡಿ, ಬೇಗ ಅಪ್ಲೋಡ್ ಮಾಡ್ತೀನಿ ಪಾರ್ಟ್ 2 ಕೂಡ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.